ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಾನು ಸಾಯಿ ಪುಷ್ಕರ್. ನಾನು 2023 ಅಂಡರ್ 13 ಸಿಂಗಲ್ಸ್ ನ್ಯಾಷನಲ್ ಚಾಂಪಿಯನ್, 2025 ಅಂಡರ್ 15 ಸಿಂಗಲ್ಸ್ ನ್ಯಾಷನಲ್ ಚಾಂಪಿಯನ್. ನಾನು 2024-2025 ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿದ್ದೆ ABCಯಲ್ಲಿ, ಏಷ್ಯನ್ ಬ್ಯಾಡ್ಮಿಂಟನ್ ಜೂನಿಯರ್ ಚಾಂಪಿಯನ್ಶಿಪ್ ಅಂತ. ನಾನು ಮುಂದೆ ಒಲಿಂಪಿಕ್ ಗೋಲ್ಡ್ ಮೆಡಲ್ನ ಗೆಲ್ಬೇಕಂತೆ. ಅಂಡರ್ 15 ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಸಾಯಿ ಪುಷ್ಕರ್ ಹಾಗೂ ಕೋಚ್ ಸಂಜೀವ್ ಕಟ್ಟಿ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂಡರ್ 13 ಸಿಂಗಲ್ಸ್ ಮತ್ತು ಡಬಲ್ಸ್ ಹಾಗೂ ಅಂಡರ್ 15 ಸಿಂಗಲ್ಸ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆದ ಸಾಯಿ ಪುಷ್ಕರ್ ಅವರು, ಜೊತೆಗೆ ಕೋಚ್ ಆದ ಸಂಜೀವ್ ಕಟ್ಟಿ ಅವರು ಇದ್ದಾರೆ. ಸಾಯಿ ಪುಷ್ಕರ್ ಹಾಗೂ ಸಂಜೀವ್ ಕಟ್ಟಿ ಅವರೇ, ನಮ್ಮ ಆಕಾಶವಾಣಿಯ ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಾಯಿ ಅವರೇ, ನಿಮಗೆ ಬೇರೆ ಕ್ರೀಡೆಗಿಂತ ಬ್ಯಾಡ್ಮಿಂಟನ್ ಹತ್ರ ಯಾಕೆ ಒಲವು ಮೂಡಿತು? ಅಂದ್ರೆ ಬ್ಯಾಡ್ಮಿಂಟನ್ ಆಯ್ಕೆ ಯಾಕೆ? ಆಕ್ಚುಲಿ ನಾನು ತುಂಬಾ ಹೈಪರ್ ಆಕ್ಟಿವ್ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ನನಗೆ ಏನನ್ನ ಟೈಮ್ ಪಾಸ್ ಆಗ್ಬೇಕಂತ ಮನೆ ಹತ್ರ ಒಂದು ಅಕಾಡೆಮಿಗೆ ಹಾಕಿದ್ರು. ಎಷ್ಟನೇ ವಯಸ್ಸಿಗೆ ಹಾಕಿದ್ರು? ನಾನು 7 ಇಯರ್ಸ್ ಇದ್ದವಾಗ. ಹಂಗೆ ಒಂದು 8 ಮಂತ್ಸ್ ಆಡಿದೆ. ಆಮೇಲೆ ಹಂಗೆ ಚೆನ್ನಾಗಿ ಆಡ್ತಿದೆ ಅಂತ ನಮ್ಮ ಕೋಚು, ಇವನ್ಗೆ ಪೊಟೆನ್ಷಿಯಲ್ ಇದೆ, ಚೆನ್ನಾಗಿ ಆಡ್ಬೋದು ಅಂತ ತಿರ್ಗಾ ಬೇರೆ ಕೋಚ್ಗೆ ಶಿಫ್ಟ್ ಮಾಡಿದೆ. ಪ್ರಾರಂಭದಲ್ಲಿ ನಿಮ್ಮ ಕೋಚ್ ಯಾರು? ಚಂದನ್ ಸರ್ ಅಂತ ಇದ್ರು. ಫಸ್ಟ್ 8 ಮಂತ್ಸ್ ಬೇಸಿಕ್ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಆಮೇಲೆ ಮಧುಸೂದನ್ ಅಂತ ಅವ್ರ ಹತ್ರ 1 ಇಯರ್ ಆಡಿದೆ. ಆಮೇಲೆ ಸಂಜೀವ್ ಕಟ್ಟಿ ಸರ್ ಹತ್ರ ಬಂದೆ. ಅಲ್ಲಿಂದ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದೆ. ಬ್ಯಾಡ್ಮಿಂಟನ್ ಆಯ್ದುಕೊಂಡಾಗ ನಿಮ್ಮ ಪಾಲಕರ ಅಭಿಪ್ರಾಯ ಏನಿತ್ತು? ನಿಮ್ಮ ಪಾಲಕರ ಹೆಸರು ಹೇಳಿ. ಜಯಕೀರ್ತಿ ಮತ್ತೆ ಸ್ವರೂಪ. ಅವ್ರಿಗೂ ಅಂದ್ರೆ ನಮ್ಮ ಡ್ಯಾಡಿಗೂ ಗೊತ್ತಿತ್ತು ನಾನು ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಇನ್ನ ಚೆನ್ನಾಗಿ ಮಾಡ್ಲಿ ಅಂತ ಹಾಕಿದ್ರು. ಸಂಜೀವ್ ಕಟ್ಟಿ ಅವರೇ, ಈಗ ಸಾಯಿ ಪುಷ್ಕರ್ ಅಂಡರ್ 13 ಮತ್ತೆ 15 ಅಲ್ಲಿ ದೇಶದ ಅಗ್ರ ಶ್ರೇಯಾಂಕದ ಆಟಗಾರರು. ಅವರ ಪರಿಶ್ರಮ ಮತ್ತು ಪ್ರಾಕ್ಟೀಸ್ ಹೇಗಿತ್ತು ಒಬ್ಬ ಕೋಚ್ ಆಗಿ ನೀವು ಹೇಳೋದಾದ್ರೆ? ಸಾಯಿ ಪುಷ್ಕರ್ ಮೊದಲಿಂದನೂ ತುಂಬಾ ಹಾರ್ಡ್ ವರ್ಕಿಂಗ್. ಅವ್ನ ಸೆಷನ್ ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತೆ, ಕೆಲವೊಂದ್ಸರಿ 4:15 ಶುರು ಆಗುತ್ತೆ. ಎಂಟೈರ್ ಡೇ ಅವನು ಬರೀ ಪ್ರಾಕ್ಟೀಸ್ ಅಲ್ಲಿ ಇರ್ತಾನೆ. ಬೆಳಗ್ಗೆ ಒಂದು ಸೆಷನ್ ಆದ ತಕ್ಷಣ, ಒಂದು 2.5 ಅವರ್ಸ್ ಸೆಷನ್ ಆದ ತಕ್ಷಣ ಮತ್ತೆ ಎರಡನೇ ಸೆಷನ್ನು, ಅದು 2.5 ಅವರ್ಸ್ ಇರುತ್ತೆ. ಆಮೇಲೆ ಫಿಟ್ನೆಸ್ ಸೆಷನ್ ಇರುತ್ತೆ, ಆಮೇಲೆ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಇರುತ್ತೆ. ಸೊ ವಾರದಲ್ಲಿ ಒಂದು 6 ದಿನ ಇದರಲ್ಲೇ ಹೋಗ್ಬಿಡುತ್ತೆ. ತುಂಬಾ ಪರಿಶ್ರಮ. ಅರೌಂಡ್ 5-6 ಅವರ್ಸ್ ಟ್ರೈನಿಂಗ್ ಇದ್ದೇ ಇರುತ್ತೆ ಅವನಿಗೆ ಎವ್ರಿ ಡೇ. ತುಂಬಾ ಪರಿಶ್ರಮ ಮಾಡ್ತಾನೆ. ಮತ್ತೆ ಎಜುಕೇಶನ್, ಈಗ ಪ್ರಾಕ್ಟೀಸ್ ಅಲ್ಲೇ ದಿನದಲ್ಲಿ 6 ತಾಸು ಕಳೆಯೋದಿದ್ರೆ ಎಜುಕೇಶನ್ ಏನು? ಎಷ್ಟನೇ ಕ್ಲಾಸ್ ನೀನು? ಇವಾಗ 9th ಸ್ಟ್ಯಾಂಡರ್ಡ್. ಎಜುಕೇಶನ್ಸ್ ಈವ್ನಿಂಗ್ ಆನ್ಲೈನ್ ಕ್ಲಾಸಸ್ ಇರುತ್ತೆ, 5 to 7 ಅಟೆಂಡ್ ಮಾಡಿ. ಯಾವ ಸ್ಕೂಲು? ಪ್ರೋ ಎಜುಕೇಶನ್ ಅಂತ ಆನ್ಲೈನ್ ಸ್ಕೂಲಿಂಗ್, NIOS. ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಟೆಲೆಕ್ಚುಯಲ್ ಗ್ರೋತ್ ಆಗ್ಲೇಬೇಕು ಎಲ್ಲ ಮಕ್ಕಳದು. ಸೊ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ತಾನೆ ಅವನು, ಎರಡೂ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಪ್ರಾಕ್ಟೀಸ್ ಈಗ ಹಾರ್ಡ್ ಇರುತ್ತಲ್ಲ ಸರ್, ಹೇಗೆ ಹೊಂದ್ಕೋತಾನೆ ಅವನು? ಪ್ರೊಫೆಷನಲ್ ಕಾಂಪಿಟೇಟಿವ್ ಸ್ಪೋರ್ಟ್ ಅಂದರೆ ತುಂಬ ಕಷ್ಟ ಇರುತ್ತೆ. ಗೆಲುವುಕ್ಕಿಂತ ಸೋಲು ಜಾಸ್ತಿ ಇರುತ್ತೆ. ನೀವು ಸೋಲು ಹೇಗೆ ತೊಗೊಂಡು ನೀವು ಮುಂದೆ ಹೋಗ್ತೀರಾ ಅದು ತುಂಬ ಇಂಪಾರ್ಟೆಂಟು. ನಮ್ಮ ವೀಕ್ನೆಸ್ ಮೇಲೆ ವರ್ಕ್ ಮಾಡಬೇಕು. ಪೇನ್ಸ್ ಇರುತ್ತೆ, ಬಾಡಿ ಪೇನ್ಸ್ ಇರುತ್ತೆ, ಫ್ರ್ಯಾಕ್ಚರ್ಸ್ ಆಗುತ್ತೆ, ಇಂಜುರೀಸ್ ಇರುತ್ತೆ. ಅವೆಲ್ಲ ಓವರ್ಕಮ್ ಮಾಡ್ಕೊಂಡು ಚೆನ್ನಾಗಿ ಆಡಬೇಕಂದ್ರೆ ತುಂಬ ಕಷ್ಟ. ಅದನ್ನ ಸಾಯಿ ಪುಷ್ಕರ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ. ಯಾವುದೇ ಪೇನ್ ಇದ್ರೂ ಕೂಡ ಅವ್ನು ನನಗೆ ಪೇನ್ ಇದೆ, ನಾನು ಆಡಕ್ಕೆ ಬರಲ್ಲ ಅಂತ ಯಾವತ್ತೂ ಹೇಳಲ್ಲ. ಅವ್ನಿಗೆ ಯಾವಾಗಲೂ ಜಾಸ್ತಿ ಆಡ್ಬೇಕು, ಜಾಸ್ತಿ ಆಡ್ತಾನೆ ಇರಬೇಕು. ತುಂಬಾ ಫೋಕಸ್ ಆಗಿದ್ದಾನೆ ಹುಡುಗ. ಇಷ್ಟು ಕಠಿಣವಾದ ಪ್ರಾಕ್ಟೀಸ್ ಅಲ್ಲಿ ಒಂದ್ಸಲನು ಏನೋ ಸೋತ್ ಕೂಡ್ಲೆ ಕುಗ್ಗೋದು, ಈ ಒಂದು ಸಿಚುವೇಶನ್ ಅಲ್ಲಿ ಎಂದಾದ್ರೂ ನೋಡಿದ್ದೀರಾ ನೀವು ಕೋಚ್ ಆಗಿ? ನಾನು ಅವ್ನು ಸೋತಾಗ ಕೆಲವೊಂದ್ಸರಿ ಹತ್ಬಿಡ್ತಾನೆ. ಇದರಿಂದ ಅದೆಲ್ಲ ಪಾರ್ಟ್ ಆಫ್ ಒಂದು ಸ್ಪೋರ್ಟ್ಸ್ ಪರ್ಸನ್. ಬಟ್ ವಾಪಸ್ ಬಂದು ಇನ್ನೂ ಜಾಸ್ತಿ ಪರಿಶ್ರಮ ಮಾಡಿ ಮತ್ತೆ ಗೆಲ್ಬೇಕಂತ ಮಾಡ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವನಲ್ಲಿ. ಅದೊಂದು ಇವನಿಗಿರೋ ಹುಮ್ಮಸ್ಸಾಗ್ಲಿ, ಅದು ಸಂಕಲ್ಪ, ದೃಢ ಸಂಕಲ್ಪ ಆಗ್ಲಿ ತುಂಬಾ ಇದೆ. ಅವನು ಯಾವಾಗ್ಲೂ ಬಂದು ಪ್ರಾಕ್ಟೀಸ್ ಮಾಡ್ಲೇಬೇಕು. ಅವನು ಮನೆ ಕೂತ್ಕೊಳ್ಳಲ್ಲ ಅವನು. ಸಾಯಿ ಅವರೇ, 2017ರಲ್ಲಿ YSA ಅಂಡರ್ 8 ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ವಿಜೇತರು. ಆಗ ಬಹುಶಃ 6 ವರ್ಷ ಅಥವಾ 7 ವರ್ಷ ಇರಬೇಕು. 7 years. ಆ ಟೂರ್ನಮೆಂಟ್ ಅಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಭಾಗವಹಿಸ್ಲಿಕ್ಕೆ, ಅಂದ್ರೆ ಈ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸ್ಲಿಕ್ಕೆ ಕಾರಣ ಏನು? ಪಾರ್ಟಿಸಿಪೇಟ್ ಮಾಡಿ ವಿಜೇತರು ಕೂಡ.
ಅಂದರೆ ಅಂಡರ್ 8 ಟೂರ್ನಮೆಂಟಲ್ಲಿ ಅಂದರೆ ನಾನು ಸ್ಟಾರ್ಟಿಂಗ್ ಅವಾಗ ನಾನು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೆ. ಸೊ ಓಪನ್ ಟೂರ್ನಮೆಂಟ್ಸ್ ಎಲ್ಲ ಆಡ್ತಿದ್ದೆ. ಸೊ ಅವಾಗ ಅಂದರೆ ಅಂಡರ್ 8 ಗೆದ್ದವಾಗ ತುಂಬ ಖುಷಿ ಅನ್ನಿಸ್ತು. ಇನ್ನು ಮುಂದೆ ನ್ಯಾಷನಲ್ಸು ಇಂಟರ್ನ್ಯಾಷನಲ್ಸ್ ಎಲ್ಲ ಗೆಲ್ಲಬೇಕು ಅಂತ. ಅಲ್ಲ ಅಂದ್ರೆ ಅದೊಂದು ಸ್ಪರ್ಧೆ ಇದೆ, ಎಲ್ರ ಜೊತೆಗೂ ನಾನು ಆಡ್ಬೇಕು ಒಂಥರ ಹೆದರಿಕೆ ಆಗ್ಲಿಲ್ವಾ? ಮೊದಲ ಸ್ಪರ್ಧಾ ಕಣ ಅದು ನಿಮ್ದು. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನನಗೆ ಆ ಥರ ಏನು ಭಯ ಇರಲಿಲ್ಲ. ಸೊ ಒಂಥರ ಖುಷಿ ಅನ್ನಿಸ್ತಿತ್ತು ಎಲ್ಲರ ಜೊತೆ ಆಡೋದಕ್ಕೆ. ಬ್ಯಾಡ್ಮಿಂಟನ್ ಅಂದ್ರೆ ಈಗ ಮಕ್ಕಳೆಲ್ಲ ಆಡ್ತಾ ಇರ್ತಾರಲ್ಲ ಬೇರೆ ಕ್ರೀಡೆಗಳು, ಹಾಗೆ ಒಂದು ಆಡ್ಲಿಕ್ಕೆ ಅಂತ ಆಯ್ದುಕೊಂಡಿದ್ರಿ ಫಸ್ಟ್. ಸೊ ಕಾಂಪಿಟೇಷನ್ ಲೆವೆಲ್ಗೇನು ಇರ್ಲಿಲ್ಲ ನಿಮ್ಗೆ. ಸೊ ಫಸ್ಟ್ ಕಾಂಪಿಟೇಷನ್ ಗೆದ್ದ ಕೂಡ್ಲೇನೆ ಬ್ಯಾಡ್ಮಿಂಟನ್ ಅನ್ನ ಆಯ್ದುಕೊಂಡ್ರಿ. ಹೇಗಿತ್ತು ಆ ಅನುಭವ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ತುಂಬಾ ಅಮೇಝಿಂಗ್ ಫೀಲ್ ಆಯ್ತು. ಅಂದ್ರೆ ಇನ್ನ ಈ ತರ ಟೂರ್ನಮೆಂಟ್ಸ್ ಗೆಲ್ಬೇಕು, ಬೇರೆಯವ್ರು ಆಡೋದ್ ನೋಡಿ ಅವ್ರ ತರ ಇನ್ನ ಚೆನ್ನಾಗಿ ಆಡ್ಬೇಕು. ಸೊ ಅವಾಗ ಪದಕ ಬಂತ? ಅವಾಗ ಟ್ರೋಫಿ ಬಂತು, ಆಮೇಲೆ ಕ್ಯಾಶ್ ಪ್ರೈಸು ಬಂತು. ಅಂಡರ್ 9, 10, 11 ವಯೋಮಿತಿಯಲ್ಲಿ ಯಾವ್ಯಾವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ರಿ? ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ನಾನು ಅಂಡರ್ 11, ಅಂಡರ್ 13 ಸ್ಟೇಟ್ ರ್ಯಾಂಕಿಂಗ್ಸ್ ಆಡ್ತಿದ್ದೆ. ಅಂಡರ್ 13 ಸ್ಟೇಟ್ ರ್ಯಾಂಕಿಂಗ್ ಅಲ್ಲಿ ಸೆಮಿಫೈನಲಿಸ್ಟ್ ಆಗಿದ್ದೀನಿ, ಆಮೇಲೆ ವಿನ್ನರು ಆಗಿದ್ದೀನಿ ಸ್ಟೇಟಲ್ಲಿ. ಅವನು ಅಂಡರ್ 13 ಸ್ಟೇಟ್ ಚಾಂಪಿಯನು. ಅವನು 11 ವರ್ಷ ಇದ್ದಾಗಲೇ ಅಂಡರ್ 13 ಸ್ಟೇಟ್ ಚಾಂಪಿಯನ್ ಆಗ್ಬಿಟ್ಟ. ಅವನು ಇನ್ಫ್ಯಾಕ್ಟ್ 11 ವರ್ಷ ಯೋಗಕ್ಕಿಂತ ಮುಂಚೆನೆ ಅವನು ಅಂಡರ್ 13 ನ್ಯಾಷನಲ್ ಚಾಂಪಿಯನ್ ಕೂಡ ಆದ. ಸೊ ಅವನ ಅಚೀವ್ಮೆಂಟ್ ಚಿಕ್ಕವನಿದ್ದಾಗಿಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಅವ್ರ ಜೊತೆಗೆ ಹೋಗಿರ್ತೀರಿ. ಈಗ 9, 10 ಅಥವಾ 13 ಆಡುವಾಗ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತದೆ. ಹೇಗೆ ಹೊಂದಿಕೊಂಡು ಅಲ್ಲಿನ ಪರಿಸರ ಆಗಿರ್ಬೋದು, ಆಹಾರ ಆಗಿರ್ಬೋದು, ಹೇಗೆ ಹೊಂದ್ಕೊಂಡು? ಅವ್ರ ಆಹಾರಕ್ಕೆ ಅವ್ರ ಪೇರೆಂಟ್ಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಅವರು ಎಲ್ಲಿ ಹೋದ್ರು ಕೂಡ ಅವ್ನಿಗೆ ಎಲ್ಲ ಅಡುಗೆ ಸಾಮಾನು ತಗೊಂಡು ಹೋಗ್ತಾರೆ, ಅಲ್ಲೇ ಅಡುಗೆ ಮಾಡ್ತಾರೆ. ಯಾವುದೇ ಸ್ಟೇಟ್ ಹೋದ್ರು ಅಲ್ಲೇ ಅಡುಗೆ ಮಾಡಿ ಹಾಕ್ತಾರೆ ಅವ್ನಿಗೆ. ಸೊ ಯಾಕಂದ್ರೆ ಅವ್ನಿಗೆ ಹೋಮ್ಲಿ ಫುಡ್ ಫೀಲಿಂಗ್ ಇರಬೇಕು. ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ತಿನ್ನೋದು ಒಳ್ಳೇದಲ್ವಾ? ಸೊ ಅದಕ್ಕೆ ಅವ್ರ ಪೇರೆಂಟ್ಸ್ ತುಂಬಾ ಸ್ವರೂಪ ಆಗ್ಲಿ ಜಯಕಿರಿ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಹೊರ ದೇಶಕ್ಕೆ ಹೋದಾಗ ಕೂಡ ಅವರೇ ಅಡುಗೆ ಮಾಡ್ತಾರೆ, ಎಲ್ಲಾ ಸಾಮಾನು ತಗೊಂಡೆಲ್ಲ ಅಡುಗೆ ಮಾಡ್ತಾರೆ. ಅದ್ರ ಶ್ರೇಯಸ್ಸು ಈಕ್ವಲಿ ಅವ್ರ ತಂದೆ ತಾಯಿಗೂ ಹೋಗುತ್ತೆ. ಹೌದು. ಯಾಕಂದ್ರೆ ಈಗ ಒಂದು ದಿನದಲ್ಲಿ 6ರಿಂದ 7 ತಾಸು ಅವರು ಪ್ರಾಕ್ಟೀಸ್ ಮಾಡುವಾಗ ದೈಹಿಕವಾಗಿ ಸದೃಢ ಆಗಿರಬೇಕು. ಅದಕ್ಕೆ ಆಹಾರ ಮುಖ್ಯ ಕಾರಣ. ಪ್ರೋಟೀನು, ವಿಟಮಿನ್ಸ್ ಇವೆಲ್ಲ ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ ಪಾಲಕರ ಪಾತ್ರ ಬಹಳ ಇದೆ ಅಂತ ಹೇಳ್ತೀರಾ? ಹೌದು, ವೆರಿ ಇಂಪಾರ್ಟೆಂಟ್. ಅವ್ರು ಬೆಳಗ್ಗೆ 4:30-5 ಗಂಟೆಗೆ ಅಕಾಡೆಮಿ ಬರ್ಬೇಕಂದ್ರೆ ಅವ್ರ ತಾಯಿ 3:30-3 ಗಂಟೆಗೆ ಎದ್ದು ಎಲ್ಲ ಅಡುಗೆ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಬ್ರೇಕ್ಫಾಸ್ಟ್, ಲಂಚು, ಮಧ್ಯೆ ಸ್ನಾಕ್ ಆಗ್ಲಿ ಎಲ್ಲ ರೆಡಿ ಇಡ್ಬೇಕು, ರೆಡಿ ಇಟ್ಟು ಕಳಿಸ್ಬೇಕು ಅವ್ರಿಗೆ ತಾಯಿ. ಇವೊಂದು 5 ಗಂಟೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆದ್ರೂ 3 ಗಂಟೆಯಿಂದ ಸಿದ್ಧತೆಯನ್ನ ಪಾಲಕರು ಮಾಡ್ಬೇಕು. ಇದರಲ್ಲಿ ಅವ್ರ ಎಫರ್ಟ್ಸ್ ತುಂಬಾ ಇದೆ. ಕೋಚ್ ಹೇಳ್ತಾ ಇದ್ರು ನಿಮ್ಮ ಪಾಲಕರು ಅಂದ್ರೆ ತಂದೆ ತಾಯಿಯ ಎಫರ್ಟ್ಸ್ ಬಹಳ ಇದೆ ಅಂತೆ. ಹೌದು, ನಮ್ಮ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಮೇಲೆ ತುಂಬಾ ಗ್ರೇಟ್ಫುಲ್ ಅಂತ ಪೇರೆಂಟ್ಸ್ ಇರೋದಕ್ಕೆ. ನಾನು 5 o'clock ಸೆಷನ್ ಬರ್ಬೇಕಂದ್ರೆ ನಮ್ಮಮ್ಮ 3:30ಗೆ ಎದ್ದು ಎಲ್ಲ ಅಡುಗೆ ಮಾಡ್ತಾರೆ. ಆಮೇಲೆ ಇಬ್ರು ನನ್ನ ಜೊತೆ ಎಲ್ಲ ಟೂರ್ನಮೆಂಟ್ಸ್ಗೆ ಟ್ರಾವೆಲ್ ಮಾಡ್ತಾರೆ. ಅಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿ ಅಲ್ಲೇ ಅಡುಗೆ ಮಾಡಿ ಚೆನ್ನಾಗಿರೋ ಊಟ ಪ್ರೊವೈಡ್ ಮಾಡ್ತಾರೆ. ಈಗ ನಿಯಮಿತವಾಗಿ ವರ್ಷದಲ್ಲಿ 10ಕ್ಕಿಂತ ಹೆಚ್ಚು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸ್ತೀಯಾ? ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಹೇಗೆ ಸಮನ್ವಯ ಕಾಯ್ಕೊತಿ, ಅಂದ್ರೆ ಸಮತೋಲನ ಹೇಗೆ ಕಾಯ್ಕೊಂತಿ? ಅಂದ್ರೆ ಎಕ್ಸಾಮ್ಸ್ ಮುಂಚೆ ಟ್ಯೂಷನ್ಸ್ಗೆ ಹೋಗ್ಬೇಕಾಗುತ್ತೆ ಒಂದು 3 months ಬಿಫೋರ್. ಯಾಕಂದ್ರೆ ಟೂರ್ನಮೆಂಟ್ಸ್ಗೆ ಹೋದವಾಗ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಆಮೇಲೆ ಓದೋಕ್ಕಾಗಲ್ಲ. ಟೂರ್ನಮೆಂಟ್ಸಿಂದ ಬಂದಮೇಲೆ ಸೊ ಅದನ್ನೆಲ್ಲ ಏನೇನು ಪೆಂಡಿಂಗ್ ಇರುತ್ತೋ ಎಲ್ಲ ಕವರ್ ಮಾಡಿ ಮಾಡ್ತೀನಿ. ಸ್ಕೂಲ್ನವರು ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ? ಅಂದ್ರೆ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಾನು ಟೂರ್ನಮೆಂಟ್ಸ್ ಇದ್ದಾವಾಗೆಲ್ಲ ಏನು ಹೇಳಲ್ಲ. ಆಮೇಲೆ ನಂಗೆ ನೋಟ್ಸ್ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಮ್ಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ನ ಸ್ಕೂಲು ಆನ್ಲೈನ್ ಸ್ಕೂಲ್, ಪ್ರೋಸ್ ಎಡ್ಯು ಅಂತ, ಅದು ಆನ್ಲೈನ್ ಎಜುಕೇಶನ್. ಸ್ಪೋರ್ಟ್ಸ್ ಅಲ್ಲಿರೋ ಮಕ್ಕಳಿಗೆ ಸ್ಪೆಷಲ್ ಆದ ಸ್ಕೂಲ್ ಇದು. ಅವ್ರೇನ್ ಮಾಡ್ತಾರೆ, ಅವನು ಅಲ್ಲಿ ಫಿಸಿಕಲಿ ಸ್ಕೂಲ್ ಅಂತ ಇರೋದು ಎಲ್ಲ ಆನ್ಲೈನ್ ಸ್ಕೂಲೇ ಇರುತ್ತೆ. ಅವನಿಗೆ ನೋಟ್ಸ್ ಕೊಡ್ತಾರೆ, ಬ್ರಿಡ್ಜ್ ಕ್ಲಾಸಸ್ ಮಾಡ್ತಾರೆ. ಅವ್ನು ಯಾವಾಗ ಅವನಿಗೆ ಟೈಮ್ ಸಿಗುತ್ತೋ ಅವಾಗ ಟ್ಯೂಷನ್ಸ್ ತಗೊಳ್ತಾರೆ. ಸೊ ಇದು ಫಿಸಿಕಲ್ ಸ್ಕೂಲ್ ತರ ಇದು ವರ್ಕ್ ಆಗಲ್ಲ. ಕಳೆದ ವರ್ಷ ದಕ್ಷಿಣ ಕೊರಿಯಾದಲ್ಲಿ ನಡೆದ ಅಂಡರ್ 15 ಬಾಲಕರ ಸಿಂಗಲ್ಸ್ ಜೂನಿಯರ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ರಲ್ಲ, ಬಹುಶಃ ಅದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಗಿತ್ತು, ಅಂತಾರಾಷ್ಟ್ರೀಯ ಪಂದ್ಯಾವಳಿ ಆಗಿರಬೇಕು. ಅಲ್ಲಿ ಅನುಭವ ಹೇಗಿತ್ತು? ಅಂದ್ರೆ ವಿದೇಶಿ ಆಟಗಾರರಿದ್ರು, ಅವ್ರ ಜೊತೆಗೆ ಆಡ್ತಾ ಇರುವಾಗ. ಕೊರಿಯಾ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಂಡರ್ 15 ರೆಪ್ರೆಸೆಂಟ್ ಮಾಡಿದೆ. ತುಂಬಾ ಕಾಂಪಿಟೇಟಿವ್ ಇದೆ. ಬೇರೆ ಕಂಟ್ರೀಸ್ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ
ತುಂಬಾ ವರ್ಕ್ ಮಾಡಬೇಕು. ಈಗ ಇಲ್ಲಿ ನೀನು ಪ್ರಾಕ್ಟೀಸ್ ಮಾಡೋದಕ್ಕೂ ಅಲ್ಲಿ ಅವರು ಯಾವ ಲೆವೆಲ್ಗಿತ್ತು ನಮ್ಮ ಭಾರತಕ್ಕೂ ಮತ್ತು ವಿದೇಶಿ ಆಟಗಾರರಿಗೂ? ನಾವು ತುಂಬಾ ಕಾಂಪಿಟೇಟಿವ್ ಆಗಿದ್ದೀವಿ. ವಿ ಆರ್ ಆಲ್ ಈಕ್ವಲ್. ಬ್ಯಾಡ್ಮಿಂಟನ್ ಕೋರ್ಟ್ ಆಗಿರ್ಬೋದು ಅಥವಾ ಆ ಪ್ಲೇಯರ್ಗಳ ಪೊಟೆನ್ಶಿಯಲ್ ಆಗಿರ್ಬೋದು, ಅದ್ರ ಕುರಿತು ಇಂಡಿಯಾ ಈಕ್ವಲ್ ಆಗಿದೆ. ಆಮೇಲೆ ಅಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಚೆನ್ನಾಗಿ, AC ಕೋರ್ಟ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಅಟ್ಮಾಸ್ಫಿಯರ್ ಇರುತ್ತೆ. ಕೊರಿಯನ್ ಪ್ಲೇಯರ್ಸ್, ಎವ್ರಿ ಕಂಟ್ರಿ ಪ್ಲೇಯರ್ಸ್ ಪ್ಲೇಸ್ ಗುಡ್. ನಾನು ಸೆಕೆಂಡ್ ರೌಂಡ್ಸ್ ಪ್ರೀ ಕ್ವಾರ್ಟರ್ಸ್ ವರೆಗೆ ಹೋಗಿದ್ದು. ಸಂಜೀವ್ ಕಟ್ಟಿ ಅವರೇ, ನಮ್ಮ ದೇಶದಲ್ಲಿ ಕ್ರಿಕೆಟ್ ಬಿಟ್ರೆ ಬ್ಯಾಡ್ಮಿಂಟನ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗೇಮ್ ಬ್ಯಾಡ್ಮಿಂಟನ್. ಹೌದು ಹೌದು. ಆದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆರಳೆ ಎಣಿಕೆಯ ಆಟಗಾರರಿದ್ದಾರೆ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಈಗ ಒಲಿಂಪಿಯನ್ ಸೈನಾ, ಸಿಂಧು, ಕಿಡಂಬಿ ಶ್ರೀನಾಥ್, ಪ್ರಣವ್, ಲಕ್ಷ್ಯ ಸೇನ್ ಇವ್ರದೆಲ್ಲ ಹೆಸರು ಬಿಟ್ರೆ ಮತ್ತೆ ಕಾಣಸಿಗಲ್ಲ. ಯಾಕೆ ಸರ್? ಈಗ ಪೇರೆಂಟ್ಸು ಕ್ರಿಕೆಟ್ ಬಿಟ್ರೆ ಕೋಚಿಂಗ್ ಸೆಂಟ್ರಿಗೆ ಹಾಕೋದು ಬ್ಯಾಡ್ಮಿಂಟನ್ನಿಗೆ, ಆದ್ರೂ ಯಾಕೆ ಕಡಿಮೆ ಆಟಗಾರರು ನಮ್ಮ ದೇಶದಲ್ಲಿ? ಹಾಗೇನಿಲ್ಲ, ಇವಾಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಇವಾಗ ಕ್ರಿಕೆಟ್ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಇದ್ರೂ ಕೂಡ ಬ್ಯಾಡ್ಮಿಂಟನ್ ಇಸ್ ದಿ ಮೋಸ್ಟ್ ಪ್ಲೇಡ್ ಸ್ಪೋರ್ಟ್ ಇಂಡಿಯಾದಲ್ಲಿ. ತುಂಬಾ ಜನ ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಇದ್ದಾರೆ. ಸಾಯಿ ಪುಷ್ಕರ್ ಆಗಲಿ, ತನ್ವಿ ಶರ್ಮಾ ಅಂತ ಹುಡುಗಿ ಇದ್ದಾಳೆ, ಉನ್ನತಿ ಹೂಡಾ ಅಂತಿದ್ದಾರೆ, ಹೊಸ ಹುಡುಗಿ. ಇವಾಗ ಮೊನ್ನೆ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಅವಳಿಗೆ 14 ವರ್ಷ 7 ತಿಂಗಳು ಅವಳಿಗೆ. ತನ್ವಿ ಪತ್ರಿ ಅಂತ ತುಂಬಾ ಟ್ಯಾಲೆಂಟ್ ಇದೆ ಇಂಡಿಯಾದಲ್ಲಿ. ಆಯುಷ್ ಶೆಟ್ಟಿ ಇದ್ದಾನೆ. ಆಯುಷ್ ಶೆಟ್ಟಿ ಅವನು 20 ವರ್ಷ, ಅವನಿಗೆ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. US ಓಪನ್ ಗೆದ್ದ ಅನ್ಸುತ್ತೆ. ಒಲಿಂಪಿಕ್ಸ್ 100% ಆಡೇ ಆಡ್ತಾನೆ. ವರ್ಲ್ಡ್ ಅಲ್ಲಿ ಟಾಪ್ 20 ಇದ್ದಾನೆ. ಚಿರಾಗ್ ಶೆಟ್ಟಿ ಮತ್ತೆ ಸಾತ್ವಿಕ್ ಸಾಯಿರಾಜ್ ಇದ್ದಾರೆ. ಸೊ ಬ್ಯಾಡ್ಮಿಂಟನ್ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗುತ್ತೆ. ಇಂಡಿಯಾದಲ್ಲಿ ತುಂಬಾ ಟ್ಯಾಲೆಂಟ್ ಕೂಡ ಇದೆ. ಐ ಥಿಂಕ್ ತುಂಬಾ ಚೆನ್ನಾಗಿದೆ ಸ್ಕೋಪ್ ಬ್ಯಾಡ್ಮಿಂಟನ್ಗೆ. ಮನೆ ಮುಂದೂ ನೆಟ್ ಕಟ್ಟಿ ಆಡ್ತಾ ಇರ್ತಾರೆ. ದೊಡ್ಡ ಜಾಗ ಬೇಕಂತಿಲ್ಲ. ಕ್ರಿಕೆಟ್ ಹಂಗೆ ಮೈದಾನ ಬೇಕಂತಿಲ್ಲ, ನೆಟ್ ಕಟ್ಟಿ ಮನೆ ಮುಂದೂ ಆಡ್ತಾರೆ. ಬಟ್ ಒಂಥರ ಕ್ರೇಜ್ ಇದೆ. ಏನಾಗುತ್ತೆ, ಕ್ರಿಕೆಟ್ ಪಾಪ್ಯುಲಾರಿಟಿಯಲ್ಲಿ ಬೇರೆ ಸ್ಪೋರ್ಟ್ಗಳೆಲ್ಲ ಅಷ್ಟು ಹೈಲೈಟ್ ಆಗಲ್ಲ. ಆದ್ರೆ ಬ್ಯಾಡ್ಮಿಂಟನ್ ತುಂಬಾ ಹೈಲೈಟ್ ಆಗ್ತಾ ಇದೆ. ಇವಾಗ ತುಂಬಾ ಜನ ಬ್ಯಾಡ್ಮಿಂಟನ್ ಆಡ್ತಾರೆ. ಬರೀ ಬೆಂಗಳೂರಲ್ಲಿ ಮಾತ್ರ 5,000 ಬ್ಯಾಡ್ಮಿಂಟನ್ ಇಂಡೋರ್ ಕೋರ್ಟ್ಸ್ ಇದೆ. 5,000ಕ್ಕಿಂತ ಹೆಚ್ಚು ಕೋರ್ಟ್ಸ್ ಇದೆ. ತುಂಬಾ ಅಕಾಡೆಮೀಸ್ಗಳಿದೆ. ತುಂಬಾ ಜನ ಇವಾಗ ಎಲ್ಲ ಪೇರೆಂಟ್ಸ್ ಕೂಡ ತುಂಬಾ ಫಾರ್ವರ್ಡ್ ಥಿಂಕಿಂಗ್ ಇದ್ದಾರೆ. ಮಕ್ಕಳನ್ನ ಸ್ಪೋರ್ಟ್ಗೆ ಹಾಕ್ತಾರೆ. ತುಂಬಾ ಪೇರೆಂಟ್ಸ್ ರಿಸ್ಕ್ ತಗೊಂಡು ಕರಿಯರ್ ಆಪ್ಷನ್ ಅಂತ ಚೂಸ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಬ್ಯಾಡ್ಮಿಂಟನ್ ಮುಂದೆ ತುಂಬಾ ದೊಡ್ಡ ಸ್ಪೋರ್ಟ್ ಆಗುತ್ತೆ ಇಂಡಿಯಾಗೆ. ಮತ್ತೆ ನಮ್ಮ ಇಂಡಿಯಾದಿಂದ ತುಂಬಾ ಒಲಿಂಪಿಕ್ ಮೆಡಲ್ಸ್ ಬರುತ್ತೆ ಫ್ಯೂಚರ್ ಅಲ್ಲಿ. ಸರ್, ನೀವೀಗ ಹೇಳಿದ್ರಲ್ಲ, ಮೇನ್ ಸಿಟಿಗಳಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಈಗ ಗ್ರಾಮೀಣ ಮಟ್ಟದಲ್ಲಿ ನೋಡಿದ್ರೆ ಈ ಬ್ಯಾಡ್ಮಿಂಟನ್ ಕ್ರೀಡೆಯ ಕುರಿತಾಗಿ ಆಸಕ್ತಿ ಕಡಿಮೆನಾ ಅಥವಾ ಅಲ್ಲಿ ಆ ಫೆಸಿಲಿಟಿ ಇಲ್ವಾ? Tier 1, Tier 2 ಸಿಟೀಸ್ ಅಲ್ಲಿ ಇದು ಪಾಪ್ಯುಲರ್ ಸ್ಪೋರ್ಟ್. Tier 3, Tier 4 ಸಿಟೀಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕಟ್ಟಡ ಇರಬೇಕು ಅಥವಾ ವುಡನ್ ಫ್ಲೋರಿಂಗ್ ಅಂತ ಇರಬೇಕು. ಆಮೇಲೆ ಅದಕ್ಕೆ ಮ್ಯಾಟ್ಸ್ ಎಲ್ಲ ಇರಬೇಕು. ಅದೆಲ್ಲ ಫೆಸಿಲಿಟೀಸ್ Tier 3, Tier 4 ಸಿಟೀಸ್ ಅಲ್ಲಿ ಸಿಗೋದು ಕಷ್ಟ. ಫಾರ್ ಎಕ್ಸಾಂಪಲ್, ಆ ಚಿಕ್ಕೂರಲ್ಲೆಲ್ಲ ಯಾರು ಆಡ್ತಾರೋ ಯಾರು ಆಡಲ್ವೋ ಗೊತ್ತಿರಲ್ಲ. ಸೊ ಹೀಗಾಗಿ Tier 3, Tier 4 ಸಿಟಿಗೆ ಅಷ್ಟು ಪಾಪ್ಯುಲರ್ ಆಗಿಲ್ಲ ಏನು ಬ್ಯಾಡ್ಮಿಂಟನ್. ಅಂಡ್ ಆಲ್ಸೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಬ್ಯಾಡ್ಮಿಂಟನ್. ಅದರಿಂದ ಕೂಡ ಜನ ಸ್ವಲ್ಪ ಹಿಂಜರುಗ್ತಾರೆ ಏನೋ ಆಡಕ್ಕೆ. ಗ್ರಾಮೀಣ ಭಾಗದ ಮಕ್ಕಳನ್ನ ತೆಗೆದುಕೊಂಡ್ರೆ ಅವ್ರ ಹತ್ರ ಬೇಸಿಕ್ ಆಗಿ ಅಂದ್ರೆ ಸದೃಢ ಇರ್ತಾರೆ. ಸೊ ಅವರ ಆಹಾರದ ವಿಚಾರ ಆಗಿರ್ಬೋದು, ಅಥ್ಲೀಟ್ಸ್ಗಳು ಅಲ್ಲಿಂದ ಬರ್ತಾರೆ. ಅದೇ ರೀತಿ ನಿಮ್ಮ ಅಕಾಡೆಮಿಗಳಿದಾವಲ್ಲ ಇಲ್ಲಿ ಬ್ಯಾಡ್ಮಿಂಟನ್ ಅಕಾಡೆಮಿಗಳು, ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಹೋಗಿ ಏನಾದ್ರೂ ಪ್ಲೇಯರ್ಸ್ ಅನ್ನ ಬರೋ ಕೆಲಸ ಮಾಡ್ತಾರ? ನಾವು ಸ್ಕೌಟಿಂಗ್ ಟೀಮ್ ಇದೆ. ನಾವು ಏನ್ ಮಾಡ್ತೀವಿ, ನಮ್ಮ ಹತ್ರ 2 ಹುಡುಗರು ಇದಾರೆ. ಅವರು ಭದ್ರಾವತಿಯಿಂದ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ನಾವು ಅವ್ರು ಟ್ರೈನ್ ಮಾಡ್ತಾ ಇದೀವಿ. ಪವನ್ ಮತ್ತು ಪುನೀತ್ ಅಂತ. ಅವರು ಲಾರಿ ಡ್ರೈವರ್ ಮಕ್ಕಳು, ಆಯ್ತಾ. ಅಲ್ಲಿಂದ ಕರ್ಕೊಂಡ್ಬಂದು ಲಾಸ್ಟ್ ಒಂದು 6 ವರ್ಷದಿಂದ ಅವ್ರನ್ನ ಟ್ರೈನ್ ಮಾಡ್ತಿದ್ವಿ. ಈ ವರ್ಷ ಅವರು ಅಂಡರ್ 17 ಇದರಲ್ಲಿ ಮಿಕ್ಸ್ ಡಬಲ್ಸ್ ಮತ್ತೆ ಡಬಲ್ಸ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ಸ್ ಅವರು. ಸೊ ಈಗ ಯಾರಾದ್ರೂ ಒಳ್ಳೆ ಟ್ಯಾಲೆಂಟ್ ಸಿಕ್ಕರೆ ನಮಗೆ, ನಾವು ಅವ್ರನ್ನ ಸ್ಕೌಟ್ ಮಾಡ್ಕೊಂಡು ನಮ್ಮ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವ್ರನ್ನ ಸಪೋರ್ಟ್ ಮಾಡಿ ಟ್ರೈನ್ ಮಾಡ್ತೇವೆ. ಅದು ಮಾಡ್ತೇವೆ ನಾವು. ಆ ಪ್ರತಿಭೆಗಳು ಹೇಗೆ ಸಿಕ್ಕರು ನಿಮಗೆ? ಆ ಪ್ರತಿಭೆಗಳು ನಮಗೆ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಆಗಲಿ, ಇಲ್ಲ ಎಲ್ಲರೂ ಓಪನ್ ಟೂರ್ನಮೆಂಟ್ ಎಲ್ಲೋ ನೋಡ್ತೇವೆ ಅವ್ರನ್ನ, ಚೆನ್ನಾಗಿ ಅನ್ಸುತ್ತೆ. ಆ ಸ್ಪಾರ್ಕ್ ಅನ್ಸುತ್ತೆ ನಮಗೆ. ಅವ್ರನ್ನ ನೋಡಿ ನಮ್ಗೆ ಅನ್ಸುತ್ತೆ ಇವ್ರಲ್ಲಿ ಪೊಟೆನ್ಷಿಯಲ್ ಇದೆ, ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಆಡ್ಬೋದು ಅಂತ ತಿಳ್ಕೊಂಡು ನಾವು ಕರ್ಕೊಂಡ್ ಬರ್ತೇವೆ ಅವ್ರನ್ನ. ಈ ನಿಟ್ಟಿನಲ್ಲಿ ಸರ್, ಈಗ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಬ್ಯಾಡ್ಮಿಂಟನ್ ಕೋಚ್ಗಳನ್ನ ಆಯ್ಕೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಹೇಗೆ? ಇವಾಗ ಏನಾಗಿದೆ, ಎಲ್ಲಾ ಕಡೆ ಕೋರ್ಟ್ಸ್ ಇದೆ ಇವಾಗ. ಎಸ್ಪೆಷಲಿ Tier 1, Tier 2 ಸಿಟೀಸ್ ಅಲ್ಲಿ ಎಲ್ಲ ಕೋರ್ಟ್ಸ್ ತುಂಬಾ ಆಕ್ಸೆಸಿಬಲ್ ಇದೆ. ತುಂಬಾ ಮಕ್ಕಳು ಜಾಯಿನ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಕೂಲ್ಸ್ಗೆ ನಾವು ಹೋಗಿ ಅಪ್ರೋಚ್ ಮಾಡಿ ಅವ್ರ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ನಮ್ಮ ಅಕಾಡೆಮಿಲಿ ಆಡಿಸೋ ಪ್ಲಾನ್ಸು ನಾವು ಮಾಡ್ತಾ ಇದ್ದೀವಿ. ಸೊ ತುಂಬಾ ಫೆಸಿಲಿಟೀಸ್ ಇದೆ. ಸೊ ಕೋಚಸ್ ತುಂಬಾ ಜನ ಇದ್ದಾರೆ. ಅದೇನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ ನನಗೆ.
ಸರ್, ಈಗ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ ಅಲ್ಲ, ಆ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕಾಗುತ್ತಾ ಅಥವಾ ಅವ್ರದ್ದೇನಾದ್ರೂ ಯೋಜನೆಗಳಿವೆನಾ? ಖಂಡಿತ. ಮೊನ್ನೆನೆ ಇಲೆಕ್ಷನ್ ಆಯ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ಹೊಸ ಕಮಿಟಿ ಫಾರ್ಮ್ ಆಗಿದೆ. ಕುಮಾರ್ ಬಂಗಾರಪ್ಪ ಅವರು ಇವಾಗ ಹೊಸ ಪ್ರೆಸಿಡೆಂಟ್. ಬಟ್ ಮೊದ್ಲೇ ಕಮಿಟಿ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ. ಕಮಿಟಿ ಎಲ್ಲ ತುಂಬಾ ಪ್ಲೇಯರ್ಸ್ ಸಪೋರ್ಟ್ ಮಾಡಿದ್ದಾರೆ. ಯಾವ್ದು ಟೂರ್ನಮೆಂಟ್ ಗೆದ್ಕೊ ಬಂದ್ರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ, ಅವೆಲ್ಲ ಮಾಡಿದ್ದಾರೆ. ಅವ್ರದ್ದು ಬ್ಯಾಡ್ಮಿಂಟನ್ ಡೆವಲಪ್ಮೆಂಟ್ ಕಮಿಟಿ ಅಂತಾನೆ ಇದೆ ಅವ್ರದ್ದು. ಚಾಂಪಿಯನ್ಶಿಪ್ ಎಲ್ಲ ಚಿಕ್ಕ ಚಿಕ್ಕ ಊರಲ್ಲಿ ಕೊಡ್ತಾರೆ. ಲಾಸ್ಟ್ ಇಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಹೊಸಪೇಟೆಯಲ್ಲಾಯ್ತು, ಈ ಸರಿ ಸ್ಟೇಟ್ ಚಾಂಪಿಯನ್ಶಿಪ್ ರಾಯಚೂರಲ್ಲಾಯ್ತು. ಸೊ ಚಿಕ್ಕ ಚಿಕ್ಕ ಊರಲ್ಲಿ ಗೇಮ್ ಪಾಪ್ಯುಲರ್ ಮಾಡ್ಬೇಕಂತ ಇವೆಲ್ಲ ಮಾಡ್ತಾ ಇದ್ದಾರೆ ಯೋಜನೆಗಳು. ಸೊ ಸಪೋರ್ಟ್ ಇದೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಂದ. ಸರ್, ಆ ನಿಟ್ಟಿನಲ್ಲಿ ಈಗ ಒಬ್ರು ಸ್ಟೇಟ್ ಅಥವಾ ನ್ಯಾಷನಲ್ ಚಾಂಪಿಯನ್ ಇರ್ತಾರೆ, ಮನೆಯಲ್ಲಿ ಅಂತ ಪರಿಸ್ಥಿತಿ ಇರಲ್ಲ, ಅವರಿಗೆ ಪ್ರೋತ್ಸಾಹ ಕೊಡುವ ತಂದೆ ತಾಯಿ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇವಾಗ ತುಂಬಾ ಆರ್ಗನೈಸೇಷನ್, ನಮ್ದೇ ಆರ್ಗನೈಸೇಷನ್ ತಗೊಳ್ಳಿ ನಾವು, ಅಂದ್ರೆ ಆರ್ಥಿಕವಾಗಿ ಸದೃಢ ಇಲ್ಲ ಅಂತ. ಇವಾಗ ಅಕಾಡೆಮೀಸ್ಗಳು ಅಡಾಪ್ಟ್ ಮಾಡ್ಕೊಳ್ತಾರೆ ಅವ್ರನ್ನ. ಒಂದು ಟೂರ್ನಮೆಂಟ್ ಸಪೋರ್ಟ್ ಮಾಡ್ತಾರೆ, ಅಕಾಡೆಮಿಲಿ ಇಟ್ಕೊಂಡು ಅವ್ರಿಗೆ ಫ್ರೀ ಕೋಚಿಂಗ್ ಕೊಡ್ತಾರೆ. ಆಮೇಲೆ ಕೆಲವೊಂದು ತುಂಬಾ ಆರ್ಗನೈಸೇಷನ್ಸ್ ಇದೆ ಇವಾಗ, ಗೋ ಸ್ಪೋರ್ಟ್ಸ್ ಆಗಲಿ, ಒಲಿಂಪಿಕ್ ಗೋಲ್ಡ್ ಕ್ವೆಸ್ಟ್ ಆಗಲಿ, ಆಮೇಲೆ ಸಿಂಪ್ಲಿ ಸ್ಪೋರ್ಟ್ ಅಂತ ತುಂಬಾ NGOs ಇದೆ, ಸ್ಪೋರ್ಟ್ಸ್ NGOs ಇದೆ. ಅವರೆಲ್ಲ ಒಳ್ಳೆ ಪ್ರತಿಭೆ ಇದ್ರೆ ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಇವಾಗ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಆಗಲಿ, ಆಲ್ ಇಂಡಿಯಾ ರ್ಯಾಂಕ್ ಟೂರ್ನಮೆಂಟ್ಸ್ ಆಗಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸಾಯಿ ಪುಷ್ಕರ್, ಕಳೆದ ವರ್ಷ ಚೀನಾದಲ್ಲಿ ನಡೆದ ಏಷ್ಯಾ ಅಂಡರ್ 15 ಅಂಡ್ ಅಂಡರ್ 17 ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಪ್ರೀ ಕ್ವಾರ್ಟರ್ ವರೆಗೂ ಹೋಗಿದ್ರಿ. ಸೊ ಅದಕ್ಕೆ ಹೇಗೆ ಆಯ್ಕೆ ಆದ್ರಿ ನೀವು? KBAದಲ್ಲಿ ABC ಸೆಲೆಕ್ಷನ್ಸ್ ಇತ್ತು. ಆ ಸೆಲೆಕ್ಷನ್ಸ್ ಅಲ್ಲಿ 12 ಪ್ಲೇಯರ್ಸ್ ಇರ್ತಾರೆ, ಟಾಪ್ 12 ಪ್ಲೇಯರ್ಸ್, ನ್ಯಾಷನಲ್ಸ್ ಅಲ್ಲಿ ಟಾಪ್ 12 ಪ್ಲೇಯರ್ಸ್. ಆ 12 ಪ್ಲೇಯರ್ಸ್ ಅಲ್ಲಿ 4 ಪ್ಲೇಯರ್ಸ್ ಮಾತ್ರ ಸೆಲೆಕ್ಟ್ ಆಗೋದು. ಅದರಲ್ಲಿ ನಾನು 4th ಪ್ಲೇಯರು. ಸೆಲೆಕ್ಷನ್ಸ್ ನಡೆದಿತ್ತು, ಅಲ್ಲಿ ಗೆದ್ಮೇಲೆ ಸೆಲೆಕ್ಟ್ ಆಗಿ ಅಲ್ಲಿಗೆ ಎಂಟ್ರಿ ಸಿಕ್ಕಿ ಅಲ್ಲಿ ಆಡಿದ್ದು. ಎಷ್ಟು ಜನ ಹೋಗಿದ್ರಿ ಅಲ್ಲಿ? 4 ಮೆಂಬರ್ಸ್. ಸೊ 4 ಜನ ಹೋಗಿದ್ರಲ್ಲಿ ಫ್ರೀ ಕ್ವಾರ್ಟರ್ ವರೆಗೆ ಅಷ್ಟೇ ಹೋಗ್ಲಿಕ್ಕಾಯ್ತಾ? ಏನು ತೊಂದರೆಗಳನ್ನ ಎದುರಿಸಿದ್ರಿ ಅಲ್ಲಿ? ತೊಂದರೆಗಳು ಅಂದ್ರೆ ನನ್ನ ಆಪೋನೆಂಟ್ ತುಂಬಾ ಚೆನ್ನಾಗಿ ಆಡ್ದ. ಅವತ್ತು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್, ಚೀನಾದ್ದೇ ಫಸ್ಟ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅವರೆಲ್ಲ ಹೆಂಗ್ ಆಡ್ತಾರೆ ಅಂತ ಎಲ್ಲ ಗೊತ್ತಾಯ್ತು, ವರ್ಲ್ಡ್ ಹೆಂಗಿದೆ ಅಂತ. ಹೋಗೋಕ್ಕಿಂತ ಪೂರ್ವದಲ್ಲಿ ಸಿದ್ಧತೆ ಹೇಗ್ ಮಾಡ್ಕೊಂಡಿದ್ರಿ? ಪ್ರಾಕ್ಟೀಸ್ ಎಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿ, ನಮ್ಮ ಕೋಚಸ್ ತುಂಬಾ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿ ಅಂತ. ನಾನು ಬೆಸ್ಟ್ ಕೊಡ್ಬೇಕಂತ ಹೋಗಿದ್ದು ಟೂರ್ನಮೆಂಟ್. ಸೊ ಇಲ್ಲಿವರೆಗೆ ನೀವು ಭಾಗವಹಿಸಿದ ಎಲ್ಲಾ ಟೂರ್ನಮೆಂಟ್ಗಳಲ್ಲೂ ಸ್ವರ್ಣ, ರಜತ, ಕಂಚಿನ ಪದಕಗಳನ್ನ ಪಡೆದಿದ್ದೀರಿ. ಇಲ್ಲಿವರೆಗೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಪದಕ, ರಾಜ್ಯ ಮಟ್ಟದಲ್ಲಿ ಎಷ್ಟು ಪದಕಗಳನ್ನ ಗಳಿಸಿದ್ರಿ? ಸ್ಟೇಟ್ ಮೆಡಲ್ಸ್ 20 ಮೆಡಲ್ಸ್ ಪ್ಲಸ್ ಇದೆ. ಆಮೇಲೆ ನ್ಯಾಷನಲ್ಸ್ ಅಲ್ಲಿ 15+ ಮೆಡಲ್ಸ್ ಇದೆ. ಎಲ್ಲಾ ವರ್ಣದ್ದು ಅಂದ್ರೆ ರಜತ, ಸ್ವರ್ಣ, ಕಂಚು ಎಲ್ಲ ಇದೆ. ಬ್ರಾನ್ಸ್, ಸಿಲ್ವರ್, ಗೋಲ್ಡ್ ಎಲ್ಲ ಇದೆ. ಹೌದು, ಕೇಳ್ಪಟ್ಟೆ ಚಿನ್ನದ ಪದಕಗಳು ಜಾಸ್ತಿ ಇದೆ ಅಂತ. ಕಾರಣ ಏನು? ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಆಮೇಲೆ ಕೋಚ್ ಪ್ರಿಪ್ರೇಷನ್ಸ್, ನನ್ನ ಗೇಮ್ ಪ್ರಿಪ್ರೇಷನ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗಿದೆ. ವಿನೋದ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸಿದ್ಧಾರ್ಥ್ ಸರ್ ಹೆಲ್ಪ್ ಮಾಡಿದ್ದಾರೆ, ಮಧುಸೂದನ್ ಸರ್ ತುಂಬಾ ಹೆಲ್ಪ್ ಮಾಡಿ. ಇವ್ರು ಆಡಿದ ಎಲ್ಲಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಜಾಸ್ತಿ ಪಡೆದಿದ್ದಾರೆ. ಇವರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ನೀಡ್ತೀರಿ? ಈಗ ಒಬ್ಬ ಆಟಗಾರರು ಮುಂದೆ ಹೋಗ್ಬೇಕಂದ್ರೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳೆಲ್ಲ ಮ್ಯಾಟರ್ ಆಗ್ತದೆ ಅಂತ ಹೇಳ್ಬೋದು. ಸ್ಟೆಪ್ ಮೂವ್ಮೆಂಟ್ ಆಗಿರ್ಬೋದು, ಅಥವಾ ಅವರಿಗೆ ಮೆಂಟಲಿ ಯಾವ ರೀತಿ ಸ್ಟ್ರಾಂಗ್ ಮಾಡ್ತೀರಾ? ಒಬ್ಬರದೇ ಪಾತ್ರ ಇಲ್ಲ ಇದರಲ್ಲಿ. ಅವನು ಗೋಲ್ಡ್ ಮೆಡಲ್ ಗೆಲ್ಬೇಕಂದ್ರೆ ಅವನ್ ಫಿಸಿಯೋ ಆಗಲಿ, ಅವನ್ ಸ್ಟ್ರೆಂತ್ ಕಂಡೀಷನ್ ಕೋಚ್ ಆಗಲಿ, ಇಲ್ಲಿವರೆಗೆ ಒಂದಿಷ್ಟು ಕೋಚಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಮೊದಲು 2024 ವರೆಗೆ ಅವನಿಗೆ ವಿನೋದ್ ಕುಮಾರ್ ಅಂತ ಕೋಚ್ ಮಾಡ್ತಿದ್ರು, 10 ಟೈಮ್ ನ್ಯಾಷನಲ್ ಚಾಂಪಿಯನ್ ಅವರು. ಆಮೇಲೆ ಅದಾದ್ಮೇಲೆ 2025 ಇಂದ ಮಧುಸೂದನ್ ಮತ್ತೆ ಸಿದ್ಧಾರ್ಥ್ ಸರ್ ಅಂತ ಅವನಿಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಅವ್ರ ಕೋಚಿಂಗ್ ಆಗಲಿ, ಆಮೇಲೆ ನ್ಯೂಟ್ರಿಷನ್ ಆಗಲಿ, ಅವ್ನ ರಿಕವರಿ ಆಗಲಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ವಿನ್ನಿಂಗ್ ಎಬಿಲಿಟಿ, ಗೆಲ್ಬೇಕು ಅಂತ ತುಂಬಾ ಇದು ಇದೆ. ಯಾವಾಗ್ಲೂ ಗೆಲ್ಬೇಕು ಅಂತ ಆಡ್ತಾನೆ ಅವನು. ಸ್ಪಿರಿಟ್, ಗೆಲ್ಲೋ ಸ್ಪಿರಿಟ್ ತುಂಬಾ ಇದೆ, ಛಲ ತುಂಬಾ ಇದೆ. ಆ ಛಲ ಇದ್ರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತಾರಲ್ಲ, ಆ ತರ. ಸೊ ಅವನ್ನ ಗೆಲ್ಸೋದು ಅದೇ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಛಲ ಇದೆ ಅವ್ನ್ ಗೆಲ್ಬೇಕಂತ. ಛಲ ಇದ್ರೆ ಯಾರು ಏನ್ ಬೇಕಾದ ಅಚೀವ್ ಮಾಡ್ಬೋದು. ಅಂದ್ರೆ ಪ್ರಾಕ್ಟೀಸ್ ಸೆಕೆಂಡರಿ, ಮೊದ್ಲಿಗೆ ನಮ್ಮ ಮನಸ್ಸಲ್ಲಿ ಬರ್ಬೇಕು, ನಾವು ಗೆಲ್ಬೇಕು ಅನ್ನೋದು. ನನ್ನ ಸಕ್ಸಸ್ ಅಲ್ಲಿ ತುಂಬಾ ಜನ ಇದ್ದಾರೆ ನನ್ನ ಹಿಂದೆ. ಹೌದಾ? ಯಾರ್ಯಾರು ಇದ್ದಾರೆ? ನನ್ನ ಸಪೋರ್ಟ್ ಸ್ಟಾಫ್ಸು, ನನ್ನ ಸ್ಪಾನ್ಸರ್ಸು, ನನ್ನ ಪೇರೆಂಟ್ಸು, ನನ್ನ ಕೋಚಸ್ಸು. OGQ ಸ್ಪಾನ್ಸರ್ ಇದೆ, ಖೇಲೋ ಇಂಡಿಯಾ. ಸೊ ಈಗ ಖೇಲೋ ಇಂಡಿಯಾ ಈಗ ಎಲ್ಲಾ ಕ್ರೀಡೆಯಲ್ಲೂ ಕೇಳಿ ಬರ್ತಾ ಇರುವ ಹೆಸರು. ಅಂದ್ರೆ ಆಟಗಾರರಿಗೆ ಒಂದು ಉತ್ತಮ ವೇದಿಕೆ ಅಂತ ಹೇಳ್ಬೋದು ಖೇಲೋ ಇಂಡಿಯಾ. ಸೊ ಯಾವ ರೀತಿ ಅದು ಸಹಾಯ ಆಗುತ್ತೆ ಒಬ್ಬ ಕ್ರೀಡಾಪಟುವಿಗೆ?
2014ರಿಂದ ಖೇಲೋ ಇಂಡಿಯಾ ಸ್ಕೀಮ್ ಅಂತ ಖೇಲೋ ಇಂಡಿಯಾ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್ ಅವರು. ಅದರಿಂದ ಎಲ್ಲ ಒಲಿಂಪಿಕ್ ಸ್ಪೋರ್ಟ್ ಅಲ್ಲಿ ಎಲ್ಲ ಅಥ್ಲೀಟ್ಸಿಗೆ ತುಂಬಾ ಸಹಾಯ ಆಗಿದೆ. ಅದರಿಂದ ಅದರಲ್ಲಿ 2 ಸ್ಕೀಮ್ ಇದೆ. ಒಂದು ಟಾಪ್ಸ್ ಅಂತ, ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತ, ಇನ್ನೊಂದು ಖೇಲೋ ಇಂಡಿಯಾ ಅಥ್ಲೀಟ್ ಸ್ಕೀಮ್ ಅಂತ. ನಮ್ಮ ಭಾರತ ಸರ್ಕಾರ ಭಾರತಕ್ಕೆ ಎಷ್ಟು ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಎಷ್ಟಾಗುತ್ತೆ ಅಷ್ಟು ತರಬೇಕಂತ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಖೇಲೋ ಇಂಡಿಯಾ ಅಥ್ಲೀಟ್ಸ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಸಾಯಿ ಪುಷ್ಕರ್ ಒಬ್ನು, ಅವರು ಒಬ್ಬ ಅಥ್ಲೀಟ್ಗೆ ಸುಮಾರು 7.5 ಲಕ್ಷ ಅವರು ವರ್ಷಕ್ಕೆ ಸ್ಪಾನ್ಸರ್ ಮಾಡ್ತಾರೆ ಖೇಲೋ ಇಂಡಿಯಾ ಖೇಲೋ ಇಂಡಿಯಾದವರು. ಸೊ ಆ ತರ ಒಂದು 200 ಅಥ್ಲೀಟ್ಸ್ ಬರೀ ಬ್ಯಾಡ್ಮಿಂಟನ್ ಮಾತ್ರ ಇರೋದು. ಸೊ ಎಲ್ಲ ಒಲಿಂಪಿಕ್ ಸ್ಪೋರ್ಟ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದಾರೆ ಖೇಲೋ ಇಂಡಿಯಾ. ಅದರಿಂದ ನಂಬರ್ 1 ಸ್ಪೋರ್ಟ್ಸ್ಗೆ ತುಂಬಾ ಜನ ಬರ್ಲಿಕ್ಕೆ ಇಂಟ್ರೆಸ್ಟ್. ಈಗ ಪೇರೆಂಟ್ಸ್ ಗೆ 1 ಲೆವೆಲ್ ವರೆಗೂ ನಾವು ಕೊಡ್ಬೋದು, ನೆಕ್ಸ್ಟ್ ಲೆವೆಲ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಣ ಖರ್ಚಾಗುತ್ತೆ, ನಮ್ ಕಡೆ ಆಗಲ್ಲ ಅಂದೋರಿಗೆ ಖೇಲೋ ಇಂಡಿಯಾ ಹಣದ ಸಹಾಯ ಮಾಡ್ತಾರೆ. ಹೌದು, ಅದು ಮಾಡ್ತಾರೆ. ಆಮೇಲೆ ಟಾಪ್ ಸ್ಕೀಮ್ ಅಂತಂದ್ರೆ ಇದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಲಕ್ಷ್ಯ ಸೇನ್ ಇದ್ದಾನೆ, ನೀರಜ್ ಚೋಪ್ರಾ ಇದ್ದಾರೆ, ಅವ್ರಿಗೆಲ್ಲ ಎಲ್ಲ ತರದ ಸಪೋರ್ಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗ್ಲಿ, ಅವ್ರಿಗೆ ಕೋಚಿಂಗ್ ಟೀಮ್ ಆಗಿರ್ಲಿ, ಎಲ್ಲ ತರದ ಸಪೋರ್ಟ್ ಮಾಡ್ತಾರೆ. ಅದರಿಂದ ತುಂಬಾ ಹೆಲ್ಪ್ ಆಗಿದೆ ಖೇಲೋ ಇಂಡಿಯಾ ಸ್ಕೀಮ್ ಇಂದ. ಅದಕ್ಕೆ ಬಹಳಷ್ಟು ಪ್ರತಿಭಾವಂತ ಆಟಗಾರರು ಹೊರಗೆ ಬರ್ತಾ ಇದ್ದಾರೆ. ಮೊದ್ಲು ಏನೂ ಇರ್ತಿರ್ಲಿಲ್ಲ, ಇವಾಗ ಎಲ್ರಿಗೂ ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ಕೋದ್ರಿಂದ ಎಲ್ರು ಅವ್ರ ಪ್ರತಿಭೆನೂ ಹೊರಗಡೆ ಬರ್ತಾ ಇದೆ ಇವಾಗ. ಇದೊಂಥರ ಕ್ರೀಡಾ ಕ್ಷೇತ್ರದಲ್ಲಿ ಕ್ರಾಂತಿ ಅಂತಾನೆ ಹೇಳ್ಬೋದು. ಸೊ ಕೇಂದ್ರ ಸರ್ಕಾರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ. ಸರಿ, ಈಗ ಸಾಯಿ ಪುಷ್ಕರ್ ಹಾಗೇನೆ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ಬೇಕು ಅಂತ ಒಬ್ಬ ವಿದ್ಯಾರ್ಥಿ ನಿಮ್ಮಲ್ಲಿ ಬಂದ್ರೆ ಯಾವ ಅರ್ಹತೆ ಇರಬೇಕು, ಹಾಗೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂತಂದ್ರೆ ಯಾವ ರೀತಿ ಶ್ರಮ ಪಡಬೇಕು? ಕೋಚ್ ಆಗಿ ಏನ್ ಹೇಳ್ತೀರಾ? ಬರೀ ಬ್ಯಾಡ್ಮಿಂಟನ್ ಅಷ್ಟೇ ಅಲ್ಲ, ಲೈಫಲ್ಲಿ ಏನೇ ಅಚೀವ್ ಮಾಡ್ಬೇಕಿದ್ರು ಕೂಡ ನೀವು ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅದಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಅಂತೂ ಇಲ್ವೇ ಇಲ್ಲ. ಅದ್ ಬಿಟ್ಟು ನಿಮ್ ಬಾಡಿ ಹೆಂಗ್ ನೀವು ಕೇರ್ ತಗೊಳ್ತೀರಾ, ನಿಮ್ ಮೈಂಡ್ ಹೆಂಗ್ ಕೇರ್ ತಗೊಳ್ತೀರಾ, ಅದು ಅಷ್ಟೇ ಇಂಪಾರ್ಟೆಂಟ್. ಇತ್ತೀಚೆಗೆ ಡಿಸ್ಟ್ರಾಕ್ಷನ್ ತುಂಬಾ ಡಿಸ್ಟ್ರಾಕ್ಷನ್ಗಳಿದೆ. ಮಕ್ಕಳಿಗೆ ಮೊಬೈಲ್ ಫೋನ್ ಡಿಸ್ಟ್ರಾಕ್ಷನ್ಸ್ ಇದೆ. ನಮ್ಮ ಅಕಾಡೆಮಿಯಲ್ಲಿ ನಾವು ಯಾವುದು ಮಕ್ಕಳಿಗೆ ಮೊಬೈಲ್ ಫೋನ್ಸ್ ಕೊಡಲ್ಲ. ಮೊಬೈಲ್ ಫೋನ್ಸ್ ಇದ್ರೂ ಕೂಡ ಅವ್ರು 8 ಗಂಟೆಗೆ ಮೊಬೈಲ್ ಫೋನ್ ಸಬ್ಮಿಟ್ ಮಾಡ್ಬಿಡ್ಬೇಕು, ನಿದ್ದೆ ಸರಿ ಆಗ್ಬೇಕು, ಎಲ್ಲ ಮಾಡಬೇಕು. ಸೊ ಒಂದು ಅಥ್ಲೀಟ್ ಬಂದರೆ ಪೊಟೆನ್ಷಿಯಲ್ ಕಾಣಿಸಿದ್ರೆ ನಮಗೆ ನಾವು ತುಂಬ ಅವ್ರಿಗೆ ಪುಷ್ ಮಾಡಿ ಎಲ್ಲ ಥರ ಸಪೋರ್ಟ್ ಕೊಟ್ಟು ಅವ್ರನ್ನ ನಾವು ಎಷ್ಟಾಗುತ್ತೆ ಅಷ್ಟು ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ರು ನಿಮ್ ಕೋಚಿಂಗ್ ಸೆಂಟರ್ಗೆ ಸೇರಿಸಿದ್ರು ಮಕ್ಕಳನ್ನ, ಹೇಗೆ ಗೊತ್ತಾಗುತ್ತೆ ನಿಮಗೆ ಇವನು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೋದು ಅಂತ? ನಾವು ಪ್ಲೇಯರ್ಸ್ ನೋಡಿ ಇಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಪ್ಲೇಯರ್ ಅಲ್ಲಿ ಟ್ಯಾಲೆಂಟ್ ಇದೆ, ಆ ಛಲ ಇದೆ ನೋಡಿ ಗೊತ್ತಾಗುತ್ತೆ ನಾವು. ಸೊ ಗೊತ್ತಾದ ತಕ್ಷಣ ನಾವು ಅವ್ರ ಪೋಷಕರ ಜೊತೆ ಮಾತಾಡಿ, ಅವ್ರ ಎಲ್ಲರ ಜೊತೆ ಮಾತಾಡಿ ನಾವು ಪುಷ್ ಮಾಡಕ್ ಟ್ರೈ ಮಾಡ್ತೀವಿ. ಸಾಯಿ ಪುಷ್ಕರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಬ್ಯಾಡ್ಮಿಂಟನ್ ಅಲ್ಲಿ ಅಂಡರ್ 13 and 15 ಟಾಪ್ 1 ಆಟಗಾರ ಅಂತ ಹೇಳ್ಬೋದು. ಮುಂದಿನ ಗುರಿ ಏನ್ ನಿಂದು? ನಾನು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ತಗೋಬರ್ಬೇಕಂತ ತುಂಬಾ ಆಸೆ ಇದೆ. ಯಾರು ರೋಲ್ ಮಾಡೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ಲಿ? ಲೀ ಚಾಂಗ್ ವೇ ಅಂತ ಮಲೇಷ್ಯಾ ಪ್ಲೇಯರ್. ಯಾಕೆ? ಅಂದ್ರೆ ಅವನ ಆಡೋ ಗೇಮ್ ಸ್ಟೈಲು, ಅವನ ಆಡೋ ಸ್ಟ್ರೋಕ್ಸು, ರ್ಯಾಲೀಸು. ನಮ್ಮ ಭಾರತದ ಒಲಿಂಪಿಯನ್ಸ್ ಕ್ರೀಡಾಪಟುಗಳ ಕುರಿತಾಗಿ ಹೇಳೋದಾದ್ರೆ ಯಾರು ಇಷ್ಟ? ಲಕ್ಷ್ಯ ಸೇನ್. ಅವ್ರು ನಿಂಗೆ ಯಾವ ರೀತಿ ಮಾರ್ಗದರ್ಶಕರಾಗಬಹುದು? ಅವನ ಸ್ಪೀಡು ಮತ್ತೆ ಅವನ ಅಗ್ರೆಷನ್, ಅವನ ಆಡೋ ಅಟ್ಯಾಕಿಂಗ್ ಸ್ಟೈಲ್, ಗೇಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್, ಈಗ ಟಾಪ್ ಮೋಸ್ಟ್ ನಮ್ಮ ಕರ್ನಾಟಕದವರು ಯಾರಿದ್ದಾರೆ, ಮತ್ತೆ ಕರ್ನಾಟಕದ ಸ್ಥಿತಿಗತಿ ಹೇಗಿದೆ ಬ್ಯಾಡ್ಮಿಂಟನ್ ನಲ್ಲಿ? ನಮ್ಮ ಭಾರತದಲ್ಲಿ ನೋಡ್ಬೇಕಂದ್ರೆ ನಮ್ಮ ಕರ್ನಾಟಕ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಾರೆ ಬ್ಯಾಡ್ಮಿಂಟನ್. ಕರ್ನಾಟಕ ಆಗ್ಲಿ ಆಂಧ್ರ ಪ್ರದೇಶ ಆಗ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಪ್ಲೇಯರ್ಸ್. ಅದರಲ್ಲಿ ಕರ್ನಾಟಕದ ಒಂದು ಎತ್ತದ ಕೈ. ಅದರಲ್ಲಿ ಇವಾಗ ಟಾಪ್ ಪ್ಲೇಯರ್ ಅಂದ್ರೆ ಇವಾಗ ನಮ್ಮ ಕರ್ನಾಟಕ ಗೋಪಿಚಂದ್ ಆಗಿರ್ಲಿ, ಆಮೇಲೆ ಇವಾಗ ನಮ್ಮ ಪ್ರತಿಭೆಯಲ್ಲಿ ನಮ್ಮ ಕರ್ನಾಟಕದವನು ಆಯುಷ್ ಶೆಟ್ಟಿ ಅಂತ ಇದ್ದಾನೆ, ಅವ್ನು ಟಾಪ್ 20 ಇದ್ದಾನೆ. ಸೊ ಅವನೊಬ್ನು ಒಳ್ಳೆ ಅಪ್ಕಮಿಂಗ್ ಅಥ್ಲೀಟ್ಸು. ಆಮೇಲೆ ಇವಾಗ ಜೂನಿಯರ್ ಸಬ್ ಜೂನಿಯರ್ ತುಂಬಾ ಮಕ್ಕಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕದ ಮೆಡಲ್ಸ್ ತುಂಬಾ ಬರುತ್ತೆ ಮುಂದೆ. ಅಶ್ವಿನಿ ಪೊನ್ನಪ್ಪ ಒಳ್ಳೆ ಡಬಲ್ಸ್ ಮತ್ತು ಮಿಕ್ಸ್ ಡಬಲ್ಸ್ ಪ್ಲೇಯರ್. ಜ್ವಾಲಾಗುಟ್ಟ ಅಶ್ವಿನಿ ಪಾರ್ಟ್ನರ್ ಇದ್ದವಳು. ಸರ್, ಈಗ ಡಬಲ್ಸ್ ಮತ್ತೆ ಸಿಂಗಲ್ಸ್ ಅಂತಿದೆಯಲ್ಲ, ಹೇಗೆ ಪಾಯಿಂಟ್ಗಳ ಮೇಲೆ ನಿರ್ಧಾರ ಆಗುತ್ತಾ ಗೆಲ್ಬೇಕಂದ್ರೆ? ಇದು ಡಿಸಿಷನ್ ಪ್ಲೇಯರ್ ಮೇಲೆ ಇರುತ್ತೆ. ಒಂದು ಡಿಸಿಷನ್ ಅವ್ನು ಸಿಂಗಲ್ಸ್ ಆಡ್ಬೇಕಾ ಡಬಲ್ಸ್ ಆಡ್ಬೇಕಂತ. ಮತ್ತು ಆ ಪ್ಲೇಯರ್ ಆಡೋ ಗೇಮ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರನ್ನ ಡಬಲ್ಸ್ ಅಲ್ಲಿ ಅವ್ರನ್ನ ಹಾಕ್ಬೇಕಾ ಅಥವಾ ಸಿಂಗಲ್ಸ್ ಅಲ್ಲಿ. ಸೊ ಇವಾಗ ಸಾಯಿ ಪುಷ್ಕರ್ ಸಿಂಗಲ್ಸ್ ಮೊದಲು ನಂಬರ್ 1 ಇಷ್ಟ.
ನಂಬರ್ 2 ಚೆನ್ನಾಗಿ ಆಡ್ತಾ ಇದ್ದಾನೆ. ಸೊ ಅವ್ನಿಗೆ ಸಿಂಗಲ್ಸ್ ಅಲ್ಲಿ ನಾವು ಫೋಕಸ್ ಮಾಡ್ತಾ ಇದೀವಿ. ಹಾಗೆ ನಮ್ಮ ಇದರಲ್ಲಿ ಅಕಾಡೆಮಿಲಿ ಡಬಲ್ಸ್ ಪ್ಲೇಯರ್ಸ್ ಇದ್ದಾರೆ, ಓವರ್ ನ್ಯಾಷನಲ್ ಚಾಂಪಿಯನ್ಸ್ ಇದ್ದಾರೆ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಮತ್ತು ಅವ್ರ ಗೇಮ್ ಸ್ಟೈಲ್ ಎದಕ್ಕೆ ಸೂಟ್ ಆಗುತ್ತೆ ಅಂತ. ಈಗ ಇಬ್ಬರದ್ದು ಆಟ ಬೇರೆ ಬೇರೆ ಇರುತ್ತದೆ, ಡಬಲ್ಸ್ ಹೇಗೆ ಕಾಂಬಿನೇಷನ್ ಮಾಡ್ತೀರಾ ನೀವು? ಇದು ಒಂದು ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಆಗುತ್ತೆ. ಮಲ್ಟಿಪಲ್ ಪಾರ್ಟ್ನರ್ಸ್ ಟ್ರೈ ಮಾಡಿ ಯಾರು ಚೆನ್ನಾಗಿ ಸೂಟ್ ಆಗುತ್ತೋ ಮತ್ತು ಯಾರು ಅಡಾಪ್ಟೇಬಲ್ ಇದಾರೋ ಅವ್ರು ನೋಡ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ತೀವಿ ನಾವು. ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆಲ್ಬೇಕಂತ. ಇದೇನಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀಯ ಅಥವಾ ಯಾವ ರೀತಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೆ? ಫಸ್ಟ್ ಇಯರ್ ನ್ಯಾಷನಲ್ ಅಂಡರ್ 17 ನ್ಯಾಷನಲ್ ಚಾಂಪಿಯನ್ಶಿಪ್ ಗೆಲ್ಬೇಕು, ABC ಗೆಲ್ಬೇಕು. ಆಮೇಲೆ ನೆಕ್ಸ್ಟ್ ಅಂಡರ್ 19 ನ್ಯಾಷನಲ್ ಚಾಂಪಿಯನ್ ಆಗಬೇಕು. ಅಂಡರ್ 19 ಅಲ್ಲಿ ABC ಗೆಲ್ಬೇಕು. ಆಮೇಲೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆಲ್ಬೇಕು. ಒಳ್ಳೆಯದು ಸಾಯಿ ಪುಷ್ಕರ್, ನಿಮ್ಮ ಕಠಿಣ ಪರಿಶ್ರಮದಿಂದ ನ್ಯಾಷನಲ್ ಚಾಂಪಿಯನ್ ಆಗಿ ಭಾರತದ ಭವಿಷ್ಯದ ಭರವಸೆಯ ಆಟಗಾರರಾಗಿದ್ದೀರಿ. ನೀವು ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲಿ ಎಂಬುದು ನಮ್ಮ ಆಶಯ. ಹಾಗೆ ಆಕಾಶವಾಣಿ ಸ್ಟುಡಿಯೋಗೆ ಬಂದು ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಸಂಜೀವ್ ಕಟ್ಟಿಯವರೇ, ಕೋಚ್ ಆಗಿ ಸಾಯಿ ಪುಷ್ಕರ್ ಅವರಂತಹ ಯಶಸ್ವಿ ಕ್ರೀಡಾಪಟುಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಅಕಾಡೆಮಿಯಿಂದ ಒಳ್ಳೆಯ ಒಂದು ಕ್ರೀಡಾಪಟುಗಳು ಹೊರಬರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ. ಅಂಡರ್ 15 ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಸಾಯಿ ಪುಷ್ಕರ್ ಹಾಗೂ ಕೋಚ್ ಸಂಜೀವ್ ಕಟ್ಟಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.